ಈ 30 ವರ್ಷದ ಅನುಭವದಲ್ಲಿ ಫೈಟರ್ ಕುರಿನ ಮರಿ ಕುರಿಯಿಂದ ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವ ಕ್ವಾಲಿಟೀಸ್ ನೋಡಿ ಸೆಲೆಕ್ಟ್ ಮಾಡಬೇಕು, ಅದ್ರ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಬರ್ಬೇಕು ಸರ? ಮರಿ ಕುರಿಲಿದ್ದ ನಾವು ಸಣ್ಣ ಮರಿಲಿದ್ದ ತೊಗೋಬೇಕಾದ್ರೆ ಸರ ಮರಿ ಉದ್ದ ಬೀಸ ಇರ್ಬೇಕು ಸರ. ಉದ್ದ ಬೀಸ ಇರಬೇಕು, ಗಡ್ಡಿ ಚೆನ್ನಾಗಿ ಬರ್ಬೇಕು ಸರ. ಅಂದ್ರೆ ಚೆನ್ನಾಗಿ ಬಂದ್ರೆ ಮರಿ ಲಾಂಬಾಗಿ ನಮ್ಮ ಕಣ್ಣಕ್ಕೆ ಟೂರ್ನಮೆಂಟಿಗೆ ನಡೀತೇವೆ ಸರ. ಇಲ್ಲಾರ ಸಣ್ಣ ತೊಗೊಳ್ಳುವಾಗ ದೊಡ್ಡ ಮರಿ ಸೆಲೆಕ್ಟ್ ಮಾಡ್ಬೇಕ್ರಿ ಸರ. ಕರೆ ಫುಲ್ಲು ಕರೆ ಮರಿ ತೊಗೋಬೇಕ್ರಿ. ಎಲ್ಲ ಜಾತಿ ಒಳಗೆ ಇರ್ಬೇಕ್ರಿ ಮರಿ ಸರ. ಜಾತಿ ಒಳಗೆ ಇತ್ತಂದ್ರೆ ನಮ್ಮ ಎಳಗ ಜಾತಿವು ತಡ್ಕೊಳ್ಳೋ ಸರ ಕರೆ ಅವಕ್ಕೆ. ಯಾಕಂದ್ರೆ ಇದು ಫುಲ್ ಹಾಡಾಗ್ತೈತೆ ಸರ್ ಕರೆ ಮರಿ. ನಮ್ಮ ಎಳಗ ಕುರಿ ಒಂಥರ ಮಿಸ್ ಇತ್ತಂದ್ರೆ ತಡ್ಕೊಳ್ಳೋ ಸರ್. ಅದು ಫುಲ್ಲು ಕರೆ ಮರಿ ಇರ್ಬೇಕು ಸರ್ ಇದಕ್ಕೆ. ಅಂದ್ರೆ ಜಾತಿ ಒಳಗೆ ಮರಿ ನಮಗೆ ಟೂರ್ನಮೆಂಟಿಗೆ ನಡೀತೇವೆ ಸರ. ಹಾಗಾಗಿ ಸರ್ ನಾವು ಸಣ್ಣವಿದ್ದಾಗ ತಂದು ಅಂದ್ರೆ ಸರ ನಾವು ಮೇಂಟೆನೆನ್ಸ್ ಕರೆಕ್ಟ್ ಇಟ್ಕೊಂಡು ಹೋಗ್ಬೇಕು ಸರ. ಹಾಲು ತತ್ತಿ ಎಲ್ಲ ಥರದ್ದು ಕರೆಕ್ಟ್ ಇಟ್ಕೊತ ಹೋದ್ರೆ ಸರ ಮುಂದೆ ಪೀಳಿಗೆ ಅಗದಿ ಭಾರಿ ಆ್ಯಕ್ಟಿವ್ ಆಗ್ತೈತೆ ರೀ ಮರಿ. ಎಲ್ಲಾರ ಒಂದಿಷ್ಟು ದಿನ ಮೀಸೋದು ಬಿಡೋದು ಮಾಡಿದ್ರೆ ಸರ ಆ್ಯಕ್ಟಿವ್ ಆಗಲ್ಲ ರೀ. ಕರೆಕ್ಟ್ ಮೇಂಟೆನೆನ್ಸ್ ನಾವು ಯಾವ ಥರದಿಂದ ಇಟ್ಕೊತ ಹೋಗ್ತೀವಿ ಸರ. ಫುಡ್ ಯಾವ ಫುಡ್ ಹಾಕ್ತೀವಿ ಆ ಫುಡ್ ಚೆನ್ನಾಗಿ ಹಾಕ್ಕೊತಾನೆ ಹೋಗ್ಬೇಕು ಸರ. ತತ್ತಿ ಹಾಲು ಕರೆಕ್ಟ್ ಇಟ್ಕೊತ ಹೋದ್ ಸರ ಓಪನಿಗೆ ಬರೋವರೆಗೆ ಆದರೂ ದೊಡ್ಡ ಬಾಡಿ ಆಗಿಬಿಡ್ತೈತೆ ರೀ ಮರಿ. ಅಗದಿ ಕರೆಕ್ಟ್ ಫಿಟ್ ಹಾಕವ್ರಿ. ಆಟಕ್ಕೆ ಟೂರ್ನಮೆಂಟಿಗೆ ಯಾವುದೂ ತೊಂದರೆ ಇಲ್ಲ, ಆಡೋಕ್ಕೆ ಚಾಲು ಆಗುತ್ತೆ ರೀ. ಏನಂದ್ರೆ ಈ ಕರೆ ಜಾತಿ ಒಳಗೆ ಇರ್ಬೇಕು ರೀ ಮರಿ. ನಮ್ಮ ಎಳಗ ಜಾತಿ ಆಡೋದಲ್ಲ ರೀ ಕಚ್ಚಿ. ಯಾಕಂದ್ರೆ ಈ ಎಳಗ ಜಾತಿ ಅಂದ್ರೆ ಈ ಸದ್ಯ ಸುಲ್ತಾನ್ ಒಂದಾರಿ ಹೆಸರು ಮಾಡಿದ್ದು ಎಳಗದ್ರಾಗ. ಈಗ ಯಾಕಂದ್ರೆ ಎಳಗದ ಟಗರ್ನಾಗ ಯಾವ ಅಂಥ ದೊಡ್ಡ ಹೆಸರು ಯಾವೂ ಮಾಡಿಲ್ಲ ರೀ. ಮಾಡ್ತಾವ್ರಿ ನಾರ್ಮಲ್. ಮತ್ತು ಈ ಕರೆ ಜಾತಿ ಒಳ್ಳೇದಿಲ್ಲ ರೀ. ಅದನ್ನು ಎಳಗ ಅಂಜಿ ಓಡಿ ಹೋಗ್ಬಿಡ್ತೈತೆ ರೀ ಕಣದಲ್ಲಿ. ಇದು ಏನೈತೆ ನೋಡಿರಿ, ಈ ಜಾತಿ ಯಾರ ಕೈಯಾಗಿದ್ರು ಹೆಸರು ಮಾಡೈತೆ ರೀ. ಇದು ಈ ಪೀಣ್ಯಾಗ ಅಂದ್ರೆ ಈ ಉಣ್ಣಿ ಜಾತಿಯಾಗಂದ್ರೆ ಕರೆ ಮರಿ ರೀ. ಯಾರ ಕೈಗಿದ್ರು ಹೆಸರು ಫುಲ್ ಹೆಸರು ಮಾಡ್ಯಾವ್ರಿ. ಹಾಗಾಗಿ ನಾವು ಈ ಸೆಲೆಕ್ಷನ್ ಮಾಡ್ಬೇಕಾರೆ ಮರಿ ಸಂತೆಗ ತೊಗೊಳ್ಳಿ, ಇಲ್ಲಿ ಯಾರ ಕಡೆ ದಾಣಿಗೆರ ತೊಗೊಳ್ರಿ ದೊಡ್ಡ ಮರಿ ಆದ್ರೆ ಒಟ್ಟು ಗಡ್ಡ್ಯಾಗ ಮರಿ ನೀಟು ಉದ್ದ ಬೀಸ ಇದ್ದ ಮರಿನ ತೊಗೋಬೇಕು ಸರ. ಯಾಕಂದ್ರೆ ಮೊದಲ ರೊಕ್ಕ ಹಾಕೋದು ಮೇನ್ ಅಲ್ರಿ. ರೊಕ್ಕ ಹಾಕಿದ್ದೀವಿ ಮನ ಬಂದು ಆಲಿಲ್ಲ ಅಂದ್ರೆ ಕೆಲಸ ಇಲ್ಲ ರೀ. ಚೆನ್ನಾಗಿ ಆಡ್ಬೇಕಂದ್ರೆ ಮೊದಲು ಸೆಲೆಕ್ಷನ್ ಚಲೋ ಮರಿ ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಹಾಗಾಗಿ ನಾವು ಏನು ಮಾಡ್ತೀವಿ ಸರ, ಮೊದಲು ನೋಡ್ತೀವಿ ರೀ ಆಟ ಕಣದಾಗ ಯಾವುದು ಹೆಚ್ಚು ಆಡುತ್ತಾ ಯಾವುದು ಕಮ್ಮಿ ಆಡುತ್ತಾ. ಹಾಗಾಗಿ ನಾವು ಕಣದಲ್ಲೇ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ ಸರ್. ಹಾಗಾಗಿ ಈಗ ಟಗರ್ ಪೀಣ್ಯಾಗ ಹಂಗೆ ಹೋದ್ರೆ ಮನುಷ್ಯನಿಗೆ ಇದು ಆಗೋದಿಲ್ಲ ಸರ್. ಈ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಚಲೋ ಮರಿ ನೋಡೇ ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಹಾಗಾಗಿ ನಾವು ಯಾವ ಮರಿ ಆಡ್ತೈತಿ ಯಾವುದಿಲ್ಲ ನೋಡ್ಕೊಂಡು ತೊಗೊತೀವಿ ಸರ್. ನೋಡಿ ಸರ, ಫುಡ್ಡು ನಾವು ಯಾವ ಥರದಿಂದ ಹಾಕ್ಬೇಕಂದ್ರೆ ಸಣ್ಣ ಮರಿ ಇದ್ದಾಗ ಕಂಟ್ರೋಲ್ ಹಾಕೋಂತ ಬರ್ಬೇಕ್ರಿ. 1-2 ತಿಂಗಳ 3 ತಿಂಗಳ ನಾರ್ಮಲ್ ಮೇಯಿಸ್ಬೇಕ್ರಿ. ಮರಿ ಹೆಚ್ಚಾದಾಗೆಲ್ಲ ಒಂದು ಬಗ್ಸಿ ಹೆಚ್ಚು ಮಾಡ್ಬೇಕ್ರಿ. ಅತಿ ಓವರ್ ಆ್ಯಕ್ಟಿಂಗ್ ಹಾಕಿದ್ವಿ ಅಂದ್ರೆ ಸರ ಮರಿಗಳು ಊಟ ಸ್ಟ್ರಕ್ ಹಾಕತ್ತವ್ರಿ. ಬಾಡಿ ತಕ್ಕಂತನೂ ಊಟ ಮಾಡಿಸ್ಬೇಕ್ರಿ. 1-4 ತಿಂಗಳ ನಮ್ಗಾಗಲೇ ಮರಿ ಹೆಚ್ಚಾತಪ್ಪ ಅಂದ್ರೆ 1 ಕಪ್ ಹಾಲು ಹೆಚ್ಚಿಗೆ ಆದರೂ ನಡೀತೈತೆ ರೀ, 1 ತತ್ತಿ ಹೆಚ್ಚಿಗೆ ಆದರೂ ನಡೀತೈತೆ ರೀ, 1 ಬಗ್ಸಿ ಸುಳ್ಳು ಹೆಚ್ಚಿಗೆ ಆದರೂ ಕಂಟ್ರೋಲ್ ಮಾಡ್ತೈತೆ ರೀ ಟಗರು. ದೊಡ್ಡದಾದಾಗೆಲ್ಲ ಹೆಚ್ಚು ಮಾಡ್ಕೋಂತ ಬಂದು ನಡೀತೈತೆ ರೀ. ಎಂಥ ದೊಡ್ಡದಂದ್ರೂ 4 ಸೇರು 5 ಸೇರು ತಿನ್ನಾಗಲ್ಲ ಸರ್. ನಮ್ಮ ಈ ಮಚ್ಚ ಐತೆ ನೋಡಿರಿ ದೊಡ್ಡ ಪ್ರಾಣಿ. ಮತ್ತು ನೋಡಿದ್ರೆ 1 ಸೇರು ಹುಳಿ ಆದ್ರೆ ಜಗ್ರಿ. ಇದಕ್ಕೆ 1 ಸೇರು ಹುಳಿ ತಿಂತೈತೆ ರೀ. ಹಾಗಾಗಿ 1 ಲೀಟ್ರ್ ಹಾಲು ರೀ 5 ತತ್ತಿ ಹಾಕ್ತೀನಿ ರೀ. ಟಗರು ದೊಡ್ಡದೈತೆ ಅಂತ ತಡ್ಕೊಳ್ತೈತೆ ರೀ. ಇಲ್ಲಕಂದ್ರೆ ತಡ್ಕೊಳಕ್ಕೆ ಆಗೋದಲ್ಲ ರೀ. ಇಲ್ಲ ಕುಚ್ಕೊಳಕತ್ತವ ಸರ್. ಕಂಟ್ರೋಲ್ ಮೇಲೆ ಊಟ ಮಾಡಿಸ್ತೀವಿ ರೀ. ಹಾಗಾಗಿ 1-2 ತಿಂಗಳ 3 ತಿಂಗಳ ಹೆಚ್ಚು ಮಾಡ್ಕೊತ ಬರ್ತೀವಿ ರೀ ನಾವು. ಮರಿ ಎಬ್ಸ್ಬೇಕಾದ್ರೆ ಹಂಗೆ ಒಮ್ಮೆಗೆ ಎಬ್ಸೋಕ್ಕಾಗಲ್ಲ ಸರ. ಸ್ಲೋ ಮೇಲೆ ಎಬ್ಸ್ಬೇಕು. 1-2 ತಿಂಗಳ ಕಂಟ್ರೋಲ್ ಮೇಯಿಸ್ತೀವಿ ರೀ. 2 ತಿಂಗಳಾದಮೇಲೆ 1-2 ಬಗ್ಸಿ ಹೆಚ್ಚಿಗೆ ಮಾಡ್ತೀವಿ ರೀ. ಒಂದಿಷ್ಟು ಹಾಲು ಹೆಚ್ಚಿಗೆ 1-2-3 ತತ್ತಿ ಹೆಚ್ಚಿಗೆ ಮಾಡ್ತೀವಿ ರೀ. ಹಾಗಾಗಿ ಟಗರು ಮೇಕೋ ಅಂತ ಬಂದಾಗೆಲ್ಲ ಹೆಚ್ಚಾಗಿ ತ್ರಾಣ ಆಗತ್ತೆ ರೀ. ತ್ರಾಣ ಇಲ್ಲರ ಟೈಮ್ದಾಗ ನಾವು ಹಾಕಿದ್ವಿ ಅಂದ್ರೆ ತಡ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಏಟು ಹಾಕಿದ್ರು ಮರಿ ಏಳಂಗಿಲ್ಲ ರೀ. ತ್ರಾಣ ಇರಾಗಲ್ಲ, ಮೇಯಂಗಿಲ್ಲ ರೀ. ಕಂಟ್ರೋಲ್ ಮ್ಯಾಗ ಎಬ್ಸ್ಬೇಕು ರೀ. ಕಂಟ್ರೋಲ್ ಮ್ಯಾಗ ಎಬ್ಸಿದ್ರೆ ಮರಿ ಉಬ್ಬಿಕೋ ಅಂತ ಬರ್ತೈತೆ ರೀ, ಲೋಡ್ ಆಗ್ತೈತೆ ರೀ. ಆಮೇಲೆ ಎಷ್ಟು ದೊಡ್ಡ ಲೋಡ್ ಆದಾಗ 1 ಬಗ್ಸಿ ಹೆಚ್ಚಾದರೂ ತಡ್ಕೊಂಡೈತೆ ರೀ. ಹಾಗಾಗಿ ನಾವು ಕಂಟ್ರೋಲ್ ಮೇಲೆ ಮೇಯಿಸ್ತೀವಿ ರೀ ಮರಿಗಳ. ಹಾಗಾಗಿ ಈ ಮರಿ ನಾವು ಮೇಯಿಸ್ಬೇಕಾದ್ರೆ ಉಪೇದಪಿ ಮೇಯಿಸಲ್ಲ ರೀ, ಕಂಟ್ರೋಲ್ ಮೇಲೆ ಮೇಯಿಸ್ತೀವಿ ರೀ.
ಸರ ಪಡ್ಡು ನೋಡ್ರಿ ಹೆಚ್ಚು ಕಮ್ಮಿ ಒತ್ತಿದ್ರೊಳಗೆ ಸ್ಟ್ರಕ್ ಹಾಕವ್ರಿ. ನಾವು ಕಂಟ್ರೋಲ್ ಒತ್ತೀವಿ ರೀ, ಕಂಟ್ರೋಲ್ ಒತ್ತಿರೋ ಒಮ್ಮೆ ಸ್ಟ್ರಕ್ ಆಗ್ತೈತೆ ರೀ. ಸ್ಟ್ರಕ್ ಆದರೆ ನಾ ಏನು ಮಾಡ್ತೀನಿ ಸರ, ಒಂದು ಟಾರಿಲ್ ಅಂತ ಎಣ್ಣೆ ಐತ್ರಿ, ಆ ಎಣ್ಣೆ ಹಾಕ್ತೀನಿ ರೀ. ಅಕಸ್ಮಾತ್ ಒಂದು ಟಾರ್ಲಿಗೂ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ನಾನು ಹೊಂಡದಾಗ ಜಳಕ ಮಾಡಿಸ್ತೀನಿ ರೀ, 3 ಟೈಮ್ ಜಳಕ ಮಾಡಿಸ್ತೀನಿ ರೀ. ಮತ್ತು ಸ್ಟ್ರಕ್ ಆಯ್ತಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಸಂಡಾಸು ಕಟ್ಟಾಗಿಬಿಡ್ತೈತೆ ರೀ. ಊಟ ಡ್ಯಾಮೇಜ್ ಆಗಲಿಲ್ಲ ಅಂದ್ರೆ ರೀ ಮರಿ ಫುಲ್ ಹೊಟ್ಟೆ ಬಿಕ್ಕೊಂಡು ನಡೆಯಂಗಿಲ್ಲ ರೀ, ಸುಂದಾಯಿ ನಿಂತು ಬಿಡ್ತೈತೆ ರೀ, ಊಟ ಮಾಡೋಂಗಿಲ್ಲ. ನಮಗೆ ಗೊತ್ತಾಗಿಬಿಡ್ತೈತೆ ರೀ ಆ ಮೂಮೆಂಟು. ಮರಿ ಮಲಕ್ಕೆ ಹಾಕಿಲ್ಲ ಅಂದ್ರೆ ಅದು ಆಗಲೇ ಗೊತ್ತಾಗ್ತೈತೆ ರೀ. ಮರಿ ಮಲಕ್ಕೆ ನಿಂತೈತಂದ್ರೆ ಅವತ್ತು ಉಚ್ಚಿ ಹೋದಿರಲಿಲ್ಲ ರೀ ಮರಿ, ಅದು ಹೊಟ್ಟೆಯಲ್ಲಿ ಎಲ್ಲ ಏನು ಪ್ಯಾಕ್ ಆಗಿಬಿಟ್ಟಿರ್ತೈತೆ ಸರ್. ನಾ ಹಂಗಾಗಿ ಏನು ಮಾಡ್ತೀನಿ ಸರ್, ನಮಗೆ ಗೊತ್ತಿದ್ದಷ್ಟು ಎಲ್ಲರಿಗೂ ಹೇಳ್ತೀನಿ ಸರ್. ನಾ ಈ ರೀತಿ ಊಟ ಸ್ಟ್ರಕ್ ಆತಂದ್ರೆ ಈ ರೀತಿ ನಾನು ತೋರಿಸ್ತೀನಿ, ಈ ರೀತಿ ನೀವು ಟಾರಿಲ್ ಎಣ್ಣೆ ಹಾಕಿರಿ, ಈ ರೀತಿಯಿಂದ ಎಲ್ಲ ಪ್ರಾಬ್ಲಮ್ಮು ಸರಳ ಆಗ್ತೈತೆ ಅಂತ ಹೇಳ್ತೀನಿ ರೀ. ನಮ್ಮವು ಆಗ್ಯಾವ್ರಿ ಸರ್, ಇವು ಆಗ್ಯಾವ್ರಿ. ಹಾಗಾಗಿ ನಾನು ಟಾರಿಲ್ ಎಣ್ಣೆ ಹಾಕೋದು, ಜಳಕ ಮಾಡಿಸೋದು, 3 ಟೈಮ್ ಜಳಕ ಮಾಡಿಸ್ತೀನಿ ರೀ. ಹಾಗಾಗಿ ನಾನು ಈ ಕಂಟ್ರೋಲಿಗೆ ತರ್ತೀನಿ ರೀ. ಇಲ್ಲಿಲ್ಲ ಅಂದ್ರೆ ಸೂಜಿ ಪಾಜಿ ಏನೂ ಮಾಡ್ಸಲ್ಲ ರೀ. ನಾನು ಮರಿ ಸುಮಾರು ಜಗ್ ಮರಿ ಸ್ಟ್ರಕ್ ಆಗ್ಯಾವ್ರಿ ಊಟ ಮಾಡಿ. ನಾನು ಹಾಗಾಗಿ ಊಟಕ್ಕೆ ನಾವು ಸ್ಟ್ರಕ್ ಆತಂದ್ರೆ ಟಾರಿಲ್ ರೀ ನೀರಾಗ ಈಸ್ ಮಾಡಿಸೋದು, ಒಟ್ಟು ವಾಕಿಂಗು ನೀರು ಮಾಡಿಸ್ತೀನಿ ರೀ, ತಣ್ಣೀರು ಜಳಕ ಮಾಡಿಸ್ತೀನಿ ರೀ. ಯಾಕಂದ್ರೆ ಹೀಟಿಗೆ ಬಂದಿರುತ್ತೆ ಸರ್, ಫುಲ್ ಸ್ಟ್ರಕ್ ಆತಂದ್ರೆ ಫುಲ್ ಹೀಟ್ ಆಗಿಬಿಡ್ತೈತಿ ಮರಿ. ನಾವು ಪಟ್ಟನಾಗ ಇದನ್ನು ತೋರಿಸ್ಬಾರ್ದು ಸರ್, ಹಿಂದ್ಗಡೆ ಫುಲ್ ತೋರಿಸ್ಬೇಕು. ಇದನ್ನು ತೋರಿಸಿದಂದ್ರೆ ಮರಿ ಜ್ವರ ಬರ್ತೈತೆ ಸರ್, ಮರಿ ಮತ್ತಿಟ್ಟು ಸುಂದಾಗ್ತೈತಿ. ಇಲ್ಲಿದ್ದ ಹಿಂದ್ಗಡೆ ತೋರಿಸಿಬಿಟ್ರೆ ಕೋಡ್ ಆಗಿಬಿಡ್ತೈತೆ ರೀ. ಕೋಡಾಗ ನಮ್ಮ ಮರಿಗೆ ಒಳಗೆ ಆ್ಯಕ್ಟಿವ್ ಶುರು ಆಗಿಬಿಡ್ತೈತೆ ರೀ. ಮಿಷನ್ನ ಹೀಟ್ ಆದ ಮಿಷನ್ನ ತನುವಿಗೆ ಬಂದು ಕಾಲು ಮಾಡಿ ಚಲೋ ಆಗಿಬಿಡ್ತೈತೆ ರೀ. ಹಾಗಾಗಿ ಸರಳ ಮೇಲೆ ಒಂದು 2-3 ತಾಸು ಆದ ನಂತರ ಮಲ್ಕ್ ಹಾಕ್ತೈತೆ ಸರ್. ಹಾಗಾಗಿ ಸುಮಾರು ಜಗ್ ಮಂದಿ ಕೇಳ್ಯಾರ ನಮ್ಮ ಮಿಲ್ಟ್ರಿ ಸರ್ ಅಂತೇಳಿ ಅವರು ಊರ ಹೆಸರು ಬರೋಲ್ತ ನಂಗೆ. ಆ ಮಿಲ್ಟ್ರಿ ಸರ್ ಮರಿ 2 ಮರಿ ಸ್ಟ್ರಕ್ ಆಗಿದ್ದು ರೀ. ಮುತ್ತನ್ನ ಹಿಂಗಾಗೈತೆ ಅಂದನ್ರಿ, ಸಾಹೇಬ್ರ ಯಾವುದೂ ಹಾಕ್ಬೇಡ್ರಿ, ನಂಗೆ ತಿಳಿದು ಹೇಳ್ತೀನಿ ರೀ, ನಿಮ್ಗೆ ತಿಳಿದು ನೀವು ಮಾಡ್ರಿ ಅಂದ್ರೆ. ಟಾರಿಲ್ ಅಂತ ಎಣ್ಣೆ ಹಾಕ್ರಿ, ಒಂದು 2-3 ಸಲ ಜಳಕ ಮಾಡಿಸ್ರಿ, ಮರಿಗೆ ಊಟ ಸರಳ ಆಗ್ತೈತೆ ರೀ. ಆಮೇಲೆ ಇಲ್ಲಕ್ಕಂದ್ರೆ ಮರಿ ಫೇಲ್ ಆಗ್ತದೆ ಅಂತ ಹೇಳಿದ್ದೀನಿ ರೀ. ಅವರು ಆಮೇಲೆ ಏನು ಮಾಡಿದ್ರು ಸರ್, 2 ಮರಿ ಆದರೂ ಹಂಗೆ ಮಾಡಿದ್ರು ಸರ್. ಹೊಳ್ಳಿ ಇವತ್ತಿಗೂ ನನಗೆ ನೆನೆಸ್ತಾರೆ ರೀ ಅವರು, ಮಿಲ್ಟ್ರಿ ಸರ್ ಅಂತೇಳಿ. ಅವರು ನಂಗೆ ಅವ್ರ ಊರ ಹೆಸರು ಬರಲ್ಲ ಸರ್. ಅವರು 2 ಮರಿ ಆಗಿದ್ರು ಸರ್. ನಾ ಹಂಗೆ ಹೇಳಿಂದ ನಮಗೆ ಏನಾರು ಮರಿ ಪ್ರಾಬ್ಲಮ್ ಆದ್ರೆ ನನಗೆ ಕೇಳ್ತಾರೆ ರೀ ಅವರು. ನಾವು ಏನು ಉಪೇದಿಪಿ ಆ ಹೊಸದ ಈ ಹೊಸದ ಅಂತ ಏನು ಹೇಳಲ್ಲ ರೀ. ಟಾರಿಲ್ ನೀರು ರೀ, ಇವು 2 ಮಾತ್ರ ಜಳಕ ಮಾಡಿಸ್ತೀನಿ ರೀ. ಇಲ್ಲಿದ್ದ ಹಿಂದಕ್ಕೆ ರೀ ಒಟ್ಟು ತಲೆ ತೋರ್ಸಾಗಿಲ್ಲ ರೀ. ಹಾಗಾಗಿ ನಾವು ಪ್ರಾಬ್ಲಮ್ಮು ಸರಿ ಮಾಡ್ಕೊತೀನಿ ರೀ ಮರಿದು.